ಯಾರ ಅದೃಷ್ಟದಲ್ಲಿ ಯಾವುದು ಆಗುವುದಿಲ್ಲವೋ ಅದು ಆಗುವುದೇ ಇಲ್ಲ. ಯಾವುದು ಆಗಬೇಕೋ ಅದು ಪ್ರಯತ್ನವಿಲ್ಲದೇನೆ ಆಗುವುದು. ಯಾರಿಗೆ ವಿಶ್ವಪ್ರಿಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಭಕ್ತಿಯ ಮೂಲಕ ಸಶೀರವಾಗಿ ವೈಕುಂಠಕ್ಕೆ ಹೋಗ್ತಾರೆ. ಹೌದು, ನೀವು ಕೇಳಿದ್ದು ನಿಜ. ಹೇಗೆ ಆ ಭಕ್ತನು ಸಶೀರವಾಗಿ ಅಂತರಿಕ್ಷದ ಮೂಲಕ ವೈಕುಂಠಕ್ಕೆ ಸೇರುತ್ತಾರೆ, ಅದು ಈ ನಮ್ಮ ಕಲಿಯುಗದಲ್ಲಿ. ಈ ಕಥೆಯು ತುಂಬಾ ಸ್ವಾರಸ್ಯಕರವಾಗಿದೆ, ಪೂರ್ತಿಯಾಗಿ ಕೇಳಿರಿ. ಇನ್ನು ಕಥೆಯೊಳಗೆ ಹೋಗೋಣ ಬನ್ನಿ ಗೆಳೆಯರಿ. ಪೂನಾ ಪಟ್ಟಣಕ್ಕೆ 35 ಮೈಲು ದೂರದಲ್ಲಿದ್ದ ದೇಹು ಎಂಬ ಗ್ರಾಮದಲ್ಲಿ ಶೂದ್ರವರ್ಣಕ್ಕೆ ಸೇರಿದ ಬಲ್ಲೋಬ ಎಂಬ ಗೃಹಸ್ಥನು ತನ್ನ ಸತಿಯಾದ ಕನಕಾಂಬೆಯೊಡನೆ ಸುಖವಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಅವರಿಗೆ 2 ಗಂಡು ಮಕ್ಕಳಿರ್ತಾರೆ. ಅದರಲ್ಲಿ ಹಿರಿಯ ಮಗ ಮನೆಯನ್ನು ಬಿಟ್ಟು ದೇಶಾಟನಕ್ಕೆ ಹೊರಟು ಹೋಗಿದ್ದರಿಂದ ಹಿರಿಯ ಮಗನಾದ ತುಕಾರಾಮರನ್ನೇ ತಮಗೆ ಆಧಾರ ಅಂತ ನಂಬಿರ್ತಾರೆ. ತುಕಾರಾಮರು ತನ್ನ ಕೈಲಾದ ಮಟ್ಟಿಗೆ ತಂದೆಯ ವ್ಯವಹಾರದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ತುಕಾರಾಮನ ಲಗ್ನವನ್ನು ಅವರ ಬಾಲ್ಯದಲ್ಲಿಯೇ ರುಕ್ಮಾಬಾಯಿ ಎಂಬ ಸ್ತ್ರೀಯೊಡನೆ ಲಗ್ನ ಕೂಡ ಆಗುತ್ತೆ. ರುಕ್ಮಾಬಾಯಿಯು ಗೃಹಲಕ್ಷ್ಮಿಯಾಗಿ ತುಕಾರಾಮನ ಮನೆ ಸೇರಿದ ದಿನದಿಂದ ತುಕಾರಾಮರ ವ್ಯವಹಾರ ಉತ್ತಮವಾಗಿ ಆಗ್ತಾ ಇರುತ್ತೆ. ಆದರೆ ತುಕಾರಾಮರ ಹೆಂಡತಿಯು ಆಗಾಗ ರೋಗದಿಂದ ಬಳಲುತ್ತಾ ಇರುವುದರಿಂದ ಅನಾನುಕೂಲತೆಗಳು ಒದಗಿ ಬರ್ತಾ ಇರುತ್ತೆ. ಈ ಸ್ಥಿತಿಯಲ್ಲಿದ್ದ ರುಕ್ಮಾಬಾಯಿ ಬಹಳ ವ್ಯಾಕುಲಗೊಳ್ಳುತ್ತಾಳೆ. ಅವರ ತಂದೆ ತಾಯಿ ಇನ್ನೊಂದು ಲಗ್ನಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ. ಜೀಜಾಬಾಯಿ ಎಂಬಾಕೆಯೊಡನೆ ಲಗ್ನ ಕೂಡ ಆಗುತ್ತೆ. ಆದ ನಂತರ ಮೊದಲನೇ ಪತ್ನಿಯು ಕ್ಷಯರೋಗ ಪೀಡಿತಳಾಗಿ ಕೆಲ ಕಾಲದಲ್ಲಿಯೇ ಮೃತರಾಗ್ತಾರೆ. ಆ ಮೊದಲನೇ ಪತ್ನಿಗೆ ಜನಿಸಿದ ಒಬ್ಬ ಪುತ್ರನೂ ಸಹ ಮೃತರಾಗ್ತಾರೆ. ಆದ ನಂತರ ತುಕಾರಾಮರ ಸತಿಯೊಡನೆ ಸುಖ ಸಂಸಾರ ಸಾಗಿಸಬೇಕಾದ್ರೆ ಅವರ ತಂದೆ ತಾಯಿಗಳು ಸಹ ಕಾಲಾಧೀನರಾಗ್ತಾರೆ. ಈಗ ಮನೆಯಲ್ಲಿ ಮರಣಗಳು ಮೇಲಿಂದ ಮೇಲೆ ಸಂಭವಿಸಿದ್ದರಿಂದ ಅವರ ಮನಸ್ಸಿಗೆ ತುಂಬಾ ನೋವಾಗತ್ತೆ. ಇಷ್ಟೆಲ್ಲ ಆದರೂ ಧೈರ್ಯಗುಂದದೆ ತನ್ನ ವ್ಯಾಪಾರ ವೃತ್ತಿಯನ್ನು ಮುಂದುವರಿಸಿಕೊಂಡು ಭಗವಂತನ ಸ್ಮರಣೆಯಲ್ಲಿ ಕಾಲ ಕಳೀತಾ ಇರ್ತಾರೆ. ಇದೇ ಕಾಲಕ್ಕೆ ಅವರಿದ್ದ ಪ್ರಾಂತದಲ್ಲಿ ಭೀಕರ ಬರಗಾಲ ಬಂದಾಗ ಆ ಜಾಗದ ಪೀಡಿತ ಜನರಿಗೆ ತನ್ನ ಸಂಪತ್ತನ್ನೆಲ್ಲ ಕೊಟ್ಟು ಬಿಡ್ತಾನೆ. ಇದರಿಂದ ಅವರ ವ್ಯವಹಾರ ಕುಂಠಿತಗೊಳ್ಳುತ್ತೆ. ಕ್ರಮೇಣ ಬಡತನ ಬಂದು ಸಂಸಾರ ಮಾಡೋದೇ ಕಠಿಣವಾಗುತ್ತೆ. ಇಷ್ಟಾದರೂ ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ನೀಡದೆ ಬಿಡುತ್ತಿರಲಿಲ್ಲ. ಅವರ ಕಿರಿಯ ಹೆಂಡತಿಯಾದ ಜೀಜಾಬಾಯಿ ಅವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಊಟಕ್ಕೆ ಕಾಳು ದೊರೆಯದಿದ್ದರೆ ಹಸಿ ಸೊಪ್ಪನ್ನೇ ಬೇಯಿಸಿ ತಿಂತಾ ಇರ್ತಾರೆ. ಈ ಪರಿಸ್ಥಿತಿಯನ್ನು ಸಹಿಸಲಾರದೆ ಅವನ ಪತ್ನಿಯು ತುಕಾರಾಮರನ್ನು ಕುರಿತು ಹೀಗೆ ಹೇಳ್ತಾರೆ: ಇರುವ ಸಂಪತ್ತನ್ನೆಲ್ಲ ಅನ್ಯರಿಗೆ ನೀಡಿ ಇಂದು ನಾವು ಭಿಕ್ಷೆ ಬೇಡುವ ಈ ಪರಿಸ್ಥಿತಿಯನ್ನು ಎಲ್ಲಿಯವರೆಗೆ ಸಹಿಸುವುದು ಎಂದೆನ್ನಲು ತುಕಾರಾಮರು ಹೆಂಡತಿಗೆ ಹೀಗೆ ಹೇಳ್ತಾರೆ: ಸುಖವನ್ನು ಅನುಭವಿಸಿದ ನಂತರ ದುಃಖವನ್ನು ಅನುಭವಿಸಿದ ನಂತರ ಸುಖವು, ಇವೆರಡು ಎಲ್ಲಾ ಜೀವಿಗಳಿಗೂ ಹಗಲು ರಾತ್ರಿಗಳಂತೆ ಒಂದರ ಹಿಂದೊಂದು ಬರುತ್ತದೆ. ಶುಭ ಫಲ ಪ್ರಾಪ್ತವಾದಾಗ ಸಂತೋಷ, ಅಶುಭ ಫಲ ಪ್ರಾಪ್ತವಾದಾಗ ದುಃಖ ಎಂದೂ ಪಡಬಾರದು. ಬ್ರಹ್ಮನಿಂದ ಯಾವುದು ವಿಧಿಸಲ್ಪಟ್ಟಿರುತ್ತೋ ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಸತಿ. ತಾನು ಮಾಡಿದ ಕರ್ಮಕ್ಕೆ ಸ್ವಾಧೀನನಾದ ಮಾನವನು ಸುಖವನ್ನಾಗಲಿ ದುಃಖವನ್ನಾಗಲಿ ಇಚ್ಛಿಸಬಾರದು. ಯಾವುದು ಬರುತ್ತೋ ಅದನ್ನ ನಾವು ಹಾಗೆ ಸ್ವೀಕರಿಸಬೇಕು. ಹೀಗೆ ಹೇಳಿ ಸಮಾಧಾನ ಮಾಡ್ತಾರೆ. ಹೀಗೆ ಅವರ ಅವಸ್ಥೆಯನ್ನ ನೆನಪಿಸಿಕೊಂಡು ವ್ಯಥೆ ಪಡ್ತಾರೆ. ಸಣ್ಣ ಸಣ್ಣ ವ್ಯಾಪಾರಗಳನ್ನಾದರೂ ಮಾಡಿ ಜೀವನ ಸಾಗಿಸಬೇಕಂತ ಪ್ರಯತ್ನಿಸುತ್ತಾ ಇರ್ತಾರೆ. ಆದರೂ ಅದರಲ್ಲೂ ನಷ್ಟವನ್ನೇ ಕಾಣ್ತಾರೆ. ಮೊದಲು ಆ ಊರ ಜನರು ಗೌರವದಿಂದ ಇವರನ್ನ ಮಾತನಾಡಿಸ್ತಾ ಇರ್ತಾರೆ. ಆದರೆ ಈಗಿನ ಈ ಪರಿಸ್ಥಿತಿಯನ್ನ ನೋಡಿ ಇವರ ಹತ್ರ ಕೂಡ ಬರೋದಿಲ್ಲ. ನೆಂಟರೆಲ್ಲ ಇವರನ್ನ ನೋಡಿ ನಗ್ತಾ ಇರ್ತಾರೆ. ಯಾರು ತುಕಾರಾಮರನ್ನ ಸನ್ಮಾನಿಸುತ್ತಿದ್ದರೋ ಅವರೇ ಅವರನ್ನ ದೂಷಿಸುತ್ತಾ ಇರ್ತಾರೆ. ಗೆಳೆಯರು ತುಕಾರಾಮರನ್ನ ಕಂಡರೆ ಎಲ್ಲಿ ಏನು ಬೇಡುವೆನೋ ಎಂಬ ಭಯದಿಂದ ಕಂಡು ಕಾಣದವರಂತೆ ತುಕಾರಾಮರನ್ನ ಬರುತ್ತಿದ್ದ ಬದಿಯನ್ನು ಬಿಟ್ಟು ಮತ್ತೊಂದು ಬದಿಯಿಂದ ಹೋಗ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಯನ್ನು ಕಂಡು ಬೇಜಾರಾಗುತ್ತೆ. ಯಾರ ಅದೃಷ್ಟದಲ್ಲಿ ಯಾವುದು ಆಗುವುದಿಲ್ಲವೋ ಅದು ಆಗುವುದೇ ಇಲ್ಲ. ಯಾವುದು ಆಗಬೇಕೋ ಅದು ಪ್ರಯತ್ನವಿಲ್ಲದೇನೆ ಆಗುವುದು. ಯಾರಿಗೆ ಅದೃಷ್ಟವಿಲ್ಲವೋ ಅವರಿಗೆ ಅಂಗೈಯಲ್ಲಿರುವುದೂ ಕೂಡ ನಷ್ಟವಾಗುತ್ತೆ. ಹೀಗೆ ತುಕಾರಾಮರು ಅವರ ಮನಸ್ಸಿನಲ್ಲಿಯೇ ಅಂದುಕೊಳ್ತಾರೆ. ಸದಾಕಾಲ ಪರಮಾತ್ಮನ ಸ್ಮರಣೆಯಲ್ಲಿಯೇ ಕಾಲವನ್ನ ಕಳೀತಾ ಇರ್ತಾರೆ. ಈ ದೇಹವು ನಶ್ವರವಾದುದು. ಈ ನನ್ನ ಜನ್ಮವನ್ನು ಇಲ್ಲಿಯವರೆಗೆ ವ್ಯರ್ಥವಾಗಿ ಕಳೆದೆ. ಈ ಪ್ರಪಂಚದ ಮಾಯೆಯಲ್ಲಿ ಸಿಕ್ಕಿ ಪರಮಾತ್ಮನಾದ ಪಂಡರಿನಾಥನನ್ನು ಮರೆತೆ.
ಸುಖ ದುಃಖಗಳೆಂಬ ತಗಣಿಗಳಿಂದ ತುಂಬಿದ ಸಂಸಾರವೆಂಬ ಮಂಚದ ಮೇಲೆ ಮಲಗಿ ಸುಖ ನಿದ್ರೆ ಮಾಡುವುದು ಸಾಧ್ಯವೇ? ಇದ್ದ ಪ್ರಪಂಚವನ್ನು ಬಿಟ್ಟು ವೈರಾಗ್ಯವೆಂಬ ಸುಖಾಸನದಲ್ಲಿ ಮಲಗುವುದು ಒಳಿತು ಎಂದು ಆಲೋಚನೆಯನ್ನ ಮಾಡ್ತಾರೆ. ಹೀಗೆ ಸುಖ ದುಃಖಗಳನ್ನು ಲಕ್ಷಿಸದೆ ಅಹೋರಾತ್ರಿಗಳಲ್ಲಿಯೂ ಪಂಡರಿನಾಥನ ಭಜನೆಯನ್ನು ಭಕ್ತಿಯಿಂದ ಮಾಡ್ತಾರೆ. ಈ ರೀತಿಯಾಗಿ ವೈರಾಗ್ಯದ ಕಡೆಗೆ ಅವರ ಒಲವು ಮೂಡುತ್ತೆ. ಇನ್ನು ನನ್ನ ಮುಂದಿನ ಸಂಚಿಕೆಯಲ್ಲಿ ಅವರ ಮುಂದಿನ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಗೆಳೆಯರೇ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಮತ್ತು ಬೆಂಬಲ ಸದಾಕಾಲ ನಮ್ಮ ಜೊತೆ ಇರಬೇಕು. ಇಷ್ಟನ್ನ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ವಿಶ್ವನ ವಿದಾಯ.